ಕ್ಯಾಂಡಿಡೇಟ್ ಡಿ ಎಲ್ಗೆ ಬಂದಾಗ ಅವ್ರದ್ದು ಫಿಸಿಕಲ್ ವೆರಿಫೈ ಮಾಡ್ತೀವಿ. ಕಣ್ಣೇನಾದ್ರು ಡೌಟ್ಫುಲ್ ಇದ್ದರೆ ಕಣ್ಣು ಟೆಸ್ಟ್ ಮಾಡ್ತೀವಿ. ಆಮೇಲೆ ಕಾಲು ಕೈ ಬೆರಳುಗಳೆಲ್ಲ ಚೆಕ್ ಮಾಡ್ತೀವಿ. ಆಮೇಲೆ ಅವ್ರದ್ದು ಡಾಕ್ಯುಮೆಂಟ್ಸ್ ಏನಿದೆ ಆಧಾರ್ ಕಾರ್ಡ್ ಪ್ರಕಾರ ಅವೆಲ್ಲ ಚೆಕ್ ಮಾಡಿ ಕ್ಯಾಂಡಿಡೇಟು ಓಕೆ ಇದ್ದರೆ ಡಿ ಎಲ್ ಇದಕ್ಕೆ ಅವ್ರಿಗೆ ಟೆಸ್ಟಿಗೆ ರೆಫರ್ ಮಾಡ್ತೀವಿ. ಇವತ್ತು ಯಾಕೆ ಸ್ವಲ್ಪ ಈ ಥರ ಒಂದು ಇನ್ಸಿಡೆಂಟ್ ಆಯಿತು ಅಂದರೆ ಬಂದಿಲ್ಲ ಆಫೀಸರ್ ಬರೋಕ್ಕಿಂತ ಮುಂಚೆ ಕಳಿಸ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಆರೋಪ ಏನು ನಿಜನಾ ಸುಳ್ಳ ಏನು ಆ ಥರ ಏನು ಆರೋಪ? ಅವರು ಫಿಸಿಕಲ್ ವೆರಿಫೈ ಅಂದರೆ ಏಜ್ ಪರ್ಸನ್ ಇದ್ದರು. ಅವರು ಕಣ್ಣು ಸ್ವಲ್ಪ ಡೌಟ್ಫುಲ್ ಇತ್ತು, ಹಂಗೆ ಕಣ್ಣು ಟೆಸ್ಟ್ ಮಾಡಿದ್ವಿ. ಕಣ್ಣಲ್ಲಿ ಅವರಿಗೆ ನಾವು ನಂಬರೆಲ್ಲ ಕೇಳಿದರೆ ಕರೆಕ್ಟಾಗಿ ಹೇಳಲಿಲ್ಲ. ಹಾಗಾಗಿ ಅವರಿಗೆ ನಾವು ಡಾಕ್ಟರ್ ಸರ್ಟಿಫಿಕೇಟಿಗೆ ರೆಫರ್ ಮಾಡಿದ್ದೀವಿ. ಈಗ ಅದರ ಮಾರ್ಕ್ ಹಾಕಿರ್ತಾರೆ ಫೈಲ್ ಮೇಲೆ, ಮಾರ್ಕ್ ಇದ್ದರೆ ಮಾತ್ರ ಕ್ಲಿಯರ್ ಆಗುತ್ತೆ, ಇಲ್ಲದೆ ವೇಟ್ ಮಾಡಬೇಕಾಗುತ್ತೆ. ಆ ಥರ ಯಾವುದು ಆರೋಪಗಳು ನಾವು ಅದನ್ನು ಸ್ವೀಕರಿಸಲ್ಲ. ನಾರ್ಮಲ್ ಕೋರ್ಸ್ ಒಂದು ಡಿ ಎಲ್ ಎಷ್ಟು ದಿವಸ ಆಗುತ್ತೆ? ಎಲ್ಲೆಲ್ಲ ಡಿ ಎಲ್ಗೆ ಎಷ್ಟು ದಿವಸ ಆಗುತ್ತೆ? ಯಾವ ಥರ? ಎಲ್ಲರೂ 1 ಮಂತು ಅಪ್ಲೈ ಮಾಡಿ ಎಲ್ಲೆಲ್ಲರೂ 1 ಮಂತ್ ಆಗಬೇಕು. 1 ಮಂತ್ ಆದಮೇಲೆ ಡಿ ಎಲ್ಗೆ ಅಪ್ಲೈ ಮಾಡ್ತಾರೆ. ಅಲ್ಲಿಗೆ ಟೋಟಲ್ 6 ಮಂತ್ ಎಲ್ಲೆಲ್ಲರೂ ಪ್ರಯೋಜನ ಇರುತ್ತೆ. ಆಫ್ಟರ್ 1 ಮಂತ್ ಯು ಕ್ಯಾನ್ ಅಪ್ಲೈ ಫಾರ್ ಡಿ ಎಲ್. ಅದನ್ನು ಡಿ ಎಲ್ ಅಪ್ಲೈ ಮಾಡ್ಕೋಬೋದು. 6 ಮಂತ್ ಮಟ್ಟ ಟೈಮ್ ಇರುತ್ತೆ. ಆವಾಗ ಡಿ ಎಲ್ ಅಪ್ಲೈ ಮಾಡ್ಕೊಂಡು ಅವರು ಬಂದು ಟ್ರ್ಯಾಕಲ್ಲೆಲ್ಲ ಎಲ್ಲ ಕರೆಕ್ಟ್ ಆಗಿದ್ದರೆ ಟ್ರ್ಯಾಕಲ್ಲಿ ಟೆಸ್ಟ್ ಕೊಟ್ಟು ಪಾಸ್ ಆಗೋರು ಅದಕ್ಕೆ ವಿತಿನ್ 1 ಮಂತಲ್ಲಿ ಡಿ ಎಲ್ ಬರುತ್ತೆ. ಸರ್ ಏನು ಆಯ್ತಲ್ಲ ಇನ್ಸಿಡೆಂಟ್, ಅದ್ರ ಬಗ್ಗೆ ಏನು ಸತ್ಯಾಂಶ ಇವತ್ತು ಆರೋಪ ಮಾಡ್ತಾರೆ ಸುಳ್ಳು ಇಲ್ವಾ? ಯಾವುದು ಆ ಥರದ್ದು? ಅವೆಲ್ಲ ಸುಳ್ಳು.